10 ವರ್ಷದ ಬಾಲಕಿ ಮನೆ ಮುಂದೆ ಆಟ ಆಡ್ತಾ ಇರಬೇಕಾದ್ರೆ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿ ಅವಳನ್ನು ಸಾವಿದಪ್ಪಿದಂಥ ಘಟನೆ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ 15 ನಂಬರ್ ಸೆಕ್ಟರ್ನಲ್ಲಿ ನಡೆದಿದೆ. ಈಗಾಗಲೇ ನಾವು ಬಾಲಕಿಯ ಮನೆ ಮುಂದೆ ಇದ್ದೀವಿ, ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ಸಂಬಂಧಿಕರ ಆಕ್ರಂದನವು ಕೂಡ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಬೀದಿ ನಾಯಿ ನವನಗರದಲ್ಲಿ ಸಾಕಷ್ಟು ಹೆಚ್ಚಳವಾಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರಕರಣಗಳು ನಡೆದಿವೆ. ಆದರೂ ಕೂಡ ಯಾವುದೇ ಒಂದು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇತ್ತ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಯಾಕಂತಂದರೆ ಸಾಕಷ್ಟು ಸಾರಿ ಕೂಡ ಮನವಿ ಮಾಡಿದ್ದಾರೆ, ಆದರೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಸಾರ್ವಜನಿಕರು ಹೇಳುವಂಥ ಮಾತಾಗಿದೆ. ಈಗ ಏನು ಬಾಲಕಿ ಮೃತಪಟ್ಟಿದ್ದಾಳೆ, ಅಲೈನಾ ಅನ್ನುವಂಥ ಬಾಲಕಿಯ ತಂದೆ ನಮ್ಮ ಜೊತೆಗಿದ್ದಾರೆ. ಆ ತಂದೆಯನ್ನು ಕೇಳಿ ತಿಳಿಯೋಣ ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನು. ಸರ್ ನಮಸ್ಕಾರ. ಇವತ್ತಿನ ದಿವಸ ಇಂಥ ಒಂದು ಘಟನೆ ಸಂಭವಿಸಿದೆ ಅಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮಗೆ ಹೇಳೋಕ್ಕಾಗೋದಿಲ್ಲ ಸರ್. ಅಲ್ಲ, ನಿಮ್ಮ ಮಗಳು ಈ ಥರ ಆಗಿದೆ, ಸಾಕಷ್ಟು ಮಕ್ಕಳು ಕೂಡ ಈ ಒಂದು ಘಟನೆಗೆ ಸತ್ತು ಹೋಗಿವೆ. ಏನು ಹೇಳ್ತೀರಿ ಇದಕ್ಕೆ ಅಧಿಕಾರಿಗಳಿಗೆ? ಏನು ಹೇಳ್ಬೇಕು ಸರ್, ಅಧಿಕಾರಿ ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಅಧಿಕಾರಿ ಯಾರೂ ಬಂದಿಲ್ಲ ಸರ್. ಎಲ್ಲ ಮುನ್ಸಿಪಾಲ್ಟಿ ಕೊಟ್ಟು, ಬಿ ಟಿ ಡಿ ಕೊಟ್ಟು, ಡಿ ಸಿ ಆಫೀಸ್ ಕೊಟ್ಟು ಎಲ್ಲ ಕೊಟ್ರು ಯಾರೂ ಬಂದಿಲ್ಲ ಸರ್. ಇಲ್ಲಿ ನಾಯಿ ಹಿಡ್ಕೊಂಡು ಹೋಗಕ್ಕೆ ಇಂಥದ್ದು ಅನಾಹುತ ಒಂದು ಆಗೈತೆ ಸರ್ ನಮ್ಮ ಮನ್ಯಾಗ. ಈಗ ಬಾಲಕಿ ಇಲ್ಲಿ ಆಟ ಆಡ್ತಿದ್ಲು, ಶನಿವಾರ ಇತ್ತು, ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಏಕಾಏಕಿ ಬೀದಿನಾಯಿ ಬಂದ ತಕ್ಷಣ ಇವತ್ತು ಸಾಕಷ್ಟು ಸರಿ ಮನವಿ ಸಲ್ಲಿಸಿದ್ರು ಇಲ್ಲೋ ನೀವು ನಗರಸಭೆಗೆ? ಸಲ್ಲಿಸಿದ್ದಳು ಸರ್, ಸಲ್ಲಿಸಿದ್ದು ಸರ್. ಎಲ್ಲ ಇದು ನಾಯಿ ಹಿಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲ ನಾವು ಇದು ಕೊಟ್ಟು ಬಂದಿದ್ವಿ ಸರ್. ಅಂದ್ರೂ ಯಾರೂ ಬಂದಿಲ್ಲ ಸರ್. ಯಾರೂ ಬಂದಿಲ್ಲ ನಾಯಿ ಹಿಡಿಲಿಕ್ಕೆ? ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ಬರ್ತಾರೆ ಸರ್, ಯಾವುದೋ ಒಂದು ಫೋಟೋ ತೋರಿಸಿ ಹೋಗ್ತಾರೆ, ಹಿಡಿದೀವಿ ಅದು ಮಾಡಿವಿ ಅಂತ. ಇಲ್ಲಿ ನಮ್ಮ ಮನ್ಯಾಗ ನಾವು ಇರ್ತೀವಿ ಸರ್, ನಮ್ಮನ್ನು ಯಾರಿಗೂ ನೋಡಿಲ್ಲ ನಾವು. ಈಗ ಮಗಳನ್ನು ಕಳ್ಕೊಂಡು ತಮಗೆ ಎಷ್ಟು ನೋವು ಆಗ್ತಾ ಇದೆ ಸರ್? ಸರ್ ಒಂದು ತಂದೆ ಎಷ್ಟು ನೋವು ಆಕೈತಿ ಅವ್ರಿಗೆ ಕೇಳ್ರಿ ಸರ್. ಒಂದು ಮಗಳಿಗೆ ಅದು ಅವರ ಕಳ್ಕೊಂಡ್ರೆ ಎಷ್ಟು ನೋವು ಆಗ್ಬೋದು ಸರ್, ಕೇಳ್ರಿ ಸರ್ ಅವ್ರಿಗೆ. ಒಟ್ಟಿನಲ್ಲಿ ಈ ಸದ್ಯಕ್ಕೆ ಏನು ಇಲ್ಲಿ ಮೃತಪಟ್ಟಂಥ ಸಂಬಂಧಿಕರು ಹೇಳುವಂಥ ಮಾತೇನಂತಂದರೆ, ಸಾಕಷ್ಟು ಮಕ್ಕಳಿಗೆ ಈ ರೀತಿಯಾದಂಥ ನಾಯಿ ಕಚ್ಚಿದರೂ ಕೂಡ ಯಾವುದೇ ಒಂದು ನಗರಸಭೆ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರಸಭೆ ಆಗಿರ್ಬೋದು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಆದರೆ ಇಲ್ಲಿವರೆಗೂ ಕೂಡ ಯಾರೂ ಕ್ರಮ ತಗೊಂಡಿಲ್ಲ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಸಾಕಷ್ಟು ಜನ ತಾಯಂದಿರು ಕೂಡ ಇಲ್ಲಿ ನೆರೆದಿದ್ದಾರೆ. ಯಾಕಂತಂದರೆ ಒಂದಲ್ಲ ಒಂದು ಸಮಸ್ಯೆಗೆ ಕಾರಣವಾದಂಥ ಬೀದಿ ನಾಯಿಗಳಿಂದ ಈಗಾಗಲೇ ಸಾಕಷ್ಟು ಮನವಿ ಸಲ್ಲಿಸಿದ್ದಾರೆ, ಆದರೂ ಕೂಡ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ, ನಾಯಿಗಳನ್ನು ಹಿಡಿಯಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಮಕ್ಕಳನ್ನು ಮನೆ ಬಿಟ್ಟು ಹೊರಗಡೆ ಕಳಿಸೋದೇ ಭಾಳಷ್ಟು ಕಷ್ಟ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ರಾತ್ರಿ ಹೊತ್ತಲ್ಲಿ ಬೈಕ್ ಮೇಲೆ ಹೋಗಬೇಕಾದ್ರೂ ಕೂಡ ಏನು ಬೈಕಿನ ಹಿಂದೆ ಬೆನ್ನತ್ತವೆ ನಾಯಿಗಳು ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಹೇಳ್ತಾರೆ. ಆದರೆ ಇವತ್ತಿನ ದಿನ ಇಂಥ ಒಂದು ಘಟನೆ ನವನಗರದ ಸೆಕ್ಟರ್ ನಂಬರ್ 15ರಲ್ಲಿ ನಡೆದಿದ್ದು, ಅಧಿಕಾರಿಗಳು ನೋಡಬೇಕು, ಇತ್ತ ಕಡೆ ಲಕ್ಷ್ಯ ಕೊಟ್ಟು ಇಲ್ಲಿದ್ದಂಥ ಸಮಸ್ಯೆಗೆ ಸ್ಪಂದಿಸಬೇಕು. ಜೊತೆಗೇನಂತಂದರೆ ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ನಡೆದಿವೆ, ಇನ್ನು ಮುಂದೆ ಯಾವುದೂ ಘಟನೆ ನಡೀಬಾರ್ದು ಅನ್ನುವಂಥದ್ದು ಇಲ್ಲಿದ್ದಂಥ ಸಾರ್ವಜನಿಕರ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. 10 ವರ್ಷದ ಬಾಲಕಿ ಮನೆ ಮುಂದೆ ಆಟ ಆಡ್ತಾ ಇರಬೇಕಾದ್ರೆ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿ ಅವಳನ್ನು ಸಾವಿದಪ್ಪಿದಂಥ ಘಟನೆ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ 15 ನಂಬರ್ ಸೆಕ್ಟರ್ನಲ್ಲಿ ನಡೆದಿದೆ. ಈಗಾಗಲೇ ನಾವು ಬಾಲಕಿಯ ಮನೆ ಮುಂದೆ ಇದ್ದೀವಿ, ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ಸಂಬಂಧಿಕರ ಆಕ್ರಂದನವು ಕೂಡ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಬೀದಿ ನಾಯಿ ನವನಗರದಲ್ಲಿ ಸಾಕಷ್ಟು ಹೆಚ್ಚಳವಾಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರಕರಣಗಳು ನಡೆದಿವೆ. ಆದರೂ ಕೂಡ ಯಾವುದೇ ಒಂದು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇತ್ತ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಯಾಕಂತಂದರೆ ಸಾಕಷ್ಟು ಸಾರಿ ಕೂಡ ಮನವಿ ಮಾಡಿದ್ದಾರೆ, ಆದರೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಸಾರ್ವಜನಿಕರು ಹೇಳುವಂಥ ಮಾತಾಗಿದೆ. ಈಗ ಏನು ಬಾಲಕಿ ಮೃತಪಟ್ಟಿದ್ದಾಳೆ, ಅಲೈನಾ ಅನ್ನುವಂಥ ಬಾಲಕಿಯ ತಂದೆ ನಮ್ಮ ಜೊತೆಗಿದ್ದಾರೆ. ಆ ತಂದೆಯನ್ನು ಕೇಳಿ ತಿಳಿಯೋಣ ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನು. ಸರ್ ನಮಸ್ಕಾರ. ಇವತ್ತಿನ ದಿವಸ ಇಂಥ ಒಂದು ಘಟನೆ ಸಂಭವಿಸಿದೆ ಅಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮಗೆ ಹೇಳೋಕ್ಕಾಗೋದಿಲ್ಲ ಸರ್. ಅಲ್ಲ, ನಿಮ್ಮ ಮಗಳು ಈ ಥರ ಆಗಿದೆ, ಸಾಕಷ್ಟು ಮಕ್ಕಳು ಕೂಡ ಈ ಒಂದು ಘಟನೆಗೆ ಸತ್ತು ಹೋಗಿವೆ. ಏನು ಹೇಳ್ತೀರಿ ಇದಕ್ಕೆ ಅಧಿಕಾರಿಗಳಿಗೆ? ಏನು ಹೇಳ್ಬೇಕು ಸರ್, ಅಧಿಕಾರಿ ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಅಧಿಕಾರಿ ಯಾರೂ ಬಂದಿಲ್ಲ ಸರ್. ಎಲ್ಲ ಮುನ್ಸಿಪಾಲ್ಟಿ ಕೊಟ್ಟು, ಬಿ ಟಿ ಡಿ ಕೊಟ್ಟು, ಡಿ ಸಿ ಆಫೀಸ್ ಕೊಟ್ಟು ಎಲ್ಲ ಕೊಟ್ರು ಯಾರೂ ಬಂದಿಲ್ಲ ಸರ್. ಇಲ್ಲಿ ನಾಯಿ ಹಿಡ್ಕೊಂಡು ಹೋಗಕ್ಕೆ ಇಂಥದ್ದು ಅನಾಹುತ ಒಂದು ಆಗೈತೆ ಸರ್ ನಮ್ಮ ಮನ್ಯಾಗ. ಈಗ ಬಾಲಕಿ ಇಲ್ಲಿ ಆಟ ಆಡ್ತಿದ್ಲು, ಶನಿವಾರ ಇತ್ತು, ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಏಕಾಏಕಿ ಬೀದಿನಾಯಿ ಬಂದ ತಕ್ಷಣ ಇವತ್ತು ಸಾಕಷ್ಟು ಸರಿ ಮನವಿ ಸಲ್ಲಿಸಿದ್ರು ಇಲ್ಲೋ ನೀವು ನಗರಸಭೆಗೆ? ಸಲ್ಲಿಸಿದ್ದಳು ಸರ್, ಸಲ್ಲಿಸಿದ್ದು ಸರ್. ಎಲ್ಲ ಇದು ನಾಯಿ ಹಿಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲ ನಾವು ಇದು ಕೊಟ್ಟು ಬಂದಿದ್ವಿ ಸರ್.
ಅಂದ್ರೂ ಯಾರೂ ಬಂದಿಲ್ಲ ಸರ್. ಯಾರೂ ಬಂದಿಲ್ಲ ನಾ ಹಿಡಿಲಿಕ್ಕೆ. ಇನ್ನೂ ಬಂದಿಲ್ಲ ಸರ್, ಯಾರೂ ಹಿಡಿದು ಬಂದಿಲ್ಲ. ಬರ್ತಾರೆ ಸರ್, ಯಾವುದೋ ಒಂದು ಫೋಟೋ ತೋರಿಸಿ ಹೋಗ್ತಾರೆ, ಹಿಡಿದೀವಿ ಅದು ಮಾಡಿವಿ ಅಂತ. ಇಲ್ಲಿ ನಮ್ಮ ಮನ್ಯಾಗ ನಾವು ಇರ್ತೀವಿ ಸರ್, ನಮ್ಮನ್ನು ಯಾರಿಗೂ ನೋಡಿಲ್ಲ ನಾವು. ಈಗ ಮಗಳನ್ನು ಕಳ್ಕೊಂಡು ತಮಗೆ ಎಷ್ಟು ನೋವು ಆಗ್ತಾ ಇದೆ ಸರ್? ಸರ್ ಒಂದು ತಂದೆ ಎಷ್ಟು ನೋವು ಆಕೈತಿ ಅವ್ರಿಗೆ ಕೇಳ್ರಿ ಸರ್. ಒಂದು ಮಗಳಿಗೆ ಅದ ಅವರ ಕಳ್ಕೊಂಡ್ರೆ ಎಷ್ಟು ನೋವು ಆಗ್ಬೋದು ಸರ್, ಕೇಳ್ರಿ ಸರ್ ಅವ್ರಿಗೆ. ಒಟ್ಟಿನಲ್ಲಿ ಈ ಸದ್ಯಕ್ಕೆ ಏನು ಇಲ್ಲಿ ಮೃತಪಟ್ಟಂಥ ಸಂಬಂಧಿಕರು ಹೇಳುವಂಥ ಮಾತೇನಂತಂದರೆ, ಸಾಕಷ್ಟು ಮಕ್ಕಳಿಗೆ ಈ ರೀತಿಯಾದಂಥ ನಾಯಿ ಕಚ್ಚಿದರೂ ಕೂಡ ಯಾವುದೇ ಒಂದು ನಗರಸಭೆ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರಸಭೆ ಆಗಿರ್ಬೋದು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಆದರೆ ಇಲ್ಲಿವರೆಗೂ ಕೂಡ ಯಾರೂ ಕ್ರಮ ತಗೊಂಡಿಲ್ಲ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಸಾಕಷ್ಟು ಜನ ತಾಯಂದಿರು ಕೂಡ ಇಲ್ಲಿ ನೆರೆದಿದ್ದಾರೆ. ಯಾಕಂತಂದರೆ ಒಂದಲ್ಲ ಒಂದು ಸಮಸ್ಯೆಗೆ ಕಾರಣವಾದಂಥ ಬೀದಿ ನಾಯಿಗಳಿಂದ ಈಗಾಗಲೇ ಸಾಕಷ್ಟು ಮನವಿ ಸಲ್ಲಿಸಿದ್ದಾರೆ. ಆದರೂ ಕೂಡ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ, ನಾಯಿಗಳನ್ನು ಹಿಡಿಯಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಮಕ್ಕಳನ್ನು ಮನೆ ಬಿಟ್ಟು ಹೊರಗಡೆ ಕಳಿಸೋದೇ ಭಾಳಷ್ಟು ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ರಾತ್ರಿ ಹೊತ್ತಲ್ಲಿ ಬೈಕ್ ಮೇಲೆ ಹೋಗಬೇಕಾದ್ರೂ ಕೂಡ ಏನು ಬೈಕಿನ ಹಿಂದೆ ಬೆನ್ನತ್ತವೆ ನಾಯಿಗಳು ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಹೇಳ್ತಾರೆ. ಆದರೆ ಇವತ್ತಿನ ದಿನ ಇಂಥ ಒಂದು ಘಟನೆ ನವನಗರದ ಸೆಕ್ಟರ್ ನಂಬರ್ 15ರಲ್ಲಿ ನಡೆದಿದ್ದು, ಅಧಿಕಾರಿಗಳು ನೋಡಬೇಕು, ಇತ್ತ ಕಡೆ ಲಕ್ಷ್ಯ ಕೊಟ್ಟು ಇಲ್ಲಿದ್ದಂಥ ಸಮಸ್ಯೆಗೆ ಸ್ಪಂದಿಸಬೇಕು. ಜೊತೆಗೆ ಏನಂತಂದರೆ ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ನಡೆದಿವೆ, ಇನ್ನು ಮುಂದೆ ಯಾವುದೂ ಘಟನೆ ನಡೀಬಾರ್ದನ್ನುವಂಥದ್ದು ಇಲ್ಲಿದ್ದಂಥ ಸಾರ್ವಜನಿಕರ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. 10 ವರ್ಷದ ಬಾಲಕಿ ಮನೆ ಮುಂದೆ ಆಟ ಆಡ್ತಾ ಇರಬೇಕಾದ್ರೆ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿ ಅವಳನ್ನು ಸಾವಿದಪ್ಪಿದಂಥ ಘಟನೆ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ 15 ನಂಬರ್ ಸೆಕ್ಟರ್ನಲ್ಲಿ ನಡೆದಿದೆ. ಈಗಾಗಲೇ ನಾವು ಬಾಲಕಿಯ ಮನೆ ಮುಂದೆ ಇದ್ದೀವಿ, ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ಸಂಬಂಧಿಕರ ಆಕ್ರಂದನವು ಕೂಡ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಬೀದಿ ನಾಯಿ ನವನಗರದಲ್ಲಿ ಸಾಕಷ್ಟು ಹೆಚ್ಚಳವಾಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರಕರಣಗಳು ನಡೆದಿವೆ. ಆದರೂ ಕೂಡ ಯಾವುದೇ ಒಂದು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇತ್ತ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಯಾಕಂತಂದರೆ ಸಾಕಷ್ಟು ಸಾರಿ ಕೂಡ ಮನವಿ ಮಾಡಿದ್ದಾರೆ, ಆದರೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಸಾರ್ವಜನಿಕರು ಹೇಳುವಂಥ ಮಾತಾಗಿದೆ. ಈಗ ಏನು ಬಾಲಕಿ ಮೃತಪಟ್ಟಿದ್ದಾಳೆ, ಅಲೈನಾ ಅನ್ನುವಂಥ ಬಾಲಕಿಯ ತಂದೆ ನಮ್ಮ ಜೊತೆಗಿದ್ದಾರೆ. ಆ ತಂದೆಯನ್ನು ಕೇಳಿ ತಿಳಿಯೋಣ ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನು. ಸರ್ ನಮಸ್ಕಾರ. ಇವತ್ತಿನ ದಿವಸ ಇಂಥ ಒಂದು ಘಟನೆ ಸಂಭವಿಸಿದೆ ಅಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮಗೆ ಹೇಳೋಕ್ಕಾಗೋದಿಲ್ಲ ಸರ್. ಅಲ್ಲ, ನಿಮ್ಮ ಮಗಳು ಈ ಥರ ಆಗಿದೆ, ಸಾಕಷ್ಟು ಮಕ್ಕಳು ಕೂಡ ಈ ಒಂದು ಘಟನೆಗೆ ಸತ್ತು ಹೋಗಿವೆ. ಏನು ಹೇಳ್ತೀರಿ ಇದಕ್ಕೆ ಅಧಿಕಾರಿಗಳಿಗೆ? ಏನು ಹೇಳ್ಬೇಕು ಸರ್, ಅಧಿಕಾರಿ ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಅಧಿಕಾರಿ ಯಾರೂ ಬಂದಿಲ್ಲ ಸರ್. ಎಲ್ಲ ಮುನ್ಸಿಪಾಲ್ಟಿ ಕೊಟ್ಟಿವಿ, BTD ಕೊಟ್ಟಿವಿ, DC ಆಫೀಸ್ ಕೊಟ್ಟಿವಿ, ಎಲ್ಲ ಕೊಟ್ರೂ ಯಾರೂ ಬಂದಿಲ್ಲ ಸರ್. ಇಲ್ಲಿ ನಾಯಿ ಹಿಡ್ಕೊಂಡು ಹೋಗಕ್ಕೆ ಇಂಥದ್ದು ಅನಾಹುತ ಒಂದು ಆಗೈತೆ ಸರ್ ನಮ್ಮ ಮನ್ಯಾಗ. ಈಗ ಬಾಲಕಿ ಇಲ್ಲಿ ಆಟ ಆಡ್ತಿದ್ಲು, ಶನಿವಾರ ಇತ್ತು, ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಏಕಾಏಕಿ ಬೀದಿ ನಾಯಿ ಬಂದ ತಕ್ಷಣ ಇವತ್ತು ಸಾಕಷ್ಟು ಸರಿ ಮನವಿ ಸಲ್ಲಿಸಿದ್ರು ಇಲ್ಲೋ ನೀವು ನಗರಸಭೆಗೆ? ಸಲ್ಲಿಸಿದ್ದಲ್ಲ ಸರ್, ಸಲ್ಲಿಸಿದ್ದು ಸರ್. ಹೇಳಿದ್ರು ಎಲ್ಲ ಇದು ನಾಯಿ ಹಿಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲ ನಾವು ಇದು ಕೊಟ್ಟು ಬಂದಿದ್ವಿ ಸರ್. ಅಂದ್ರೂ ಯಾರೂ ಬಂದಿಲ್ಲ ಸರ್. ಯಾರೂ ಬಂದಿಲ್ಲ ನಾ ಹಿಡಿಲಿಕ್ಕೆ? ಇನ್ನೂ ಬಂದಿಲ್ಲ ಸರ್, ಯಾರೂ ಹಿಡಿದು ಬಂದಿಲ್ಲ. ಬರ್ತಾರೆ ಸರ್, ಯಾವುದೋ ಒಂದು ಫೋಟೋ ತೋರಿಸಿ ಹೋಗ್ತಾರೆ, ಹಿಡಿದೀವಿ ಅದು ಮಾಡಿವಿ ಅಂತ. ಇಲ್ಲಿ ನಮ್ಮ ಮನ್ಯಾಗ ನಾವು ಇರ್ತೀವಿ ಸರ್, ನಮ್ಮನ್ನು ಯಾರಿಗೂ ನೋಡಿಲ್ಲ ನಾವು. ಈಗ ಮಗಳನ್ನು ಕಳ್ಕೊಂಡು ತಮಗೆ ಎಷ್ಟು ನೋವು ಆಗ್ತಾ ಇದೆ ಸರ್? ಸರ್ ಒಂದು ತಂದೆ ಎಷ್ಟು ನೋವು ಆಕೈತಿ ಅವ್ರಿಗೆ ಕೇಳ್ರಿ ಸರ್. ಒಂದು ಮಗಳಿಗೆ ಅವರ ಕಳ್ಕೊಂಡ್ರೆ ಎಷ್ಟು ನೋವು ಆಗ್ಬೋದು ಸರ್, ಕೇಳ್ರಿ ಸರ್ ಅವ್ರಿಗೆ. ಒಟ್ಟಿನಲ್ಲಿ ಈ ಸದ್ಯಕ್ಕೆ ಏನು ಇಲ್ಲಿ ಮೃತಪಟ್ಟಂಥ ಸಂಬಂಧಿಕರು ಹೇಳುವಂಥ ಮಾತೇನಂತಂದರೆ, ಸಾಕಷ್ಟು ಮಕ್ಕಳಿಗೆ ಈ ರೀತಿಯಾದಂಥ ನಾಯಿ ಕಚ್ಚಿದರೂ ಕೂಡ ಯಾವುದೇ ಒಂದು ನಗರಸಭೆ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರಸಭೆ ಆಗಿರ್ಬೋದು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಆದರೆ ಇಲ್ಲಿವರೆಗೂ ಕೂಡ ಯಾರೂ ಕ್ರಮ ತಗೊಂಡಿಲ್ಲ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಸಾಕಷ್ಟು ಜನ ತಾಯಂದಿರು ಕೂಡ ಇಲ್ಲಿ ನೆರೆದಿದ್ದಾರೆ. ಯಾಕಂತಂದರೆ ಒಂದಲ್ಲ ಒಂದು ಸಮಸ್ಯೆಗೆ ಕಾರಣವಾದಂಥ ಬೀದಿ ನಾಯಿಗಳಿಂದ ಈಗಾಗಲೇ ಸಾಕಷ್ಟು ಮನವಿ ಸಲ್ಲಿಸಿದ್ದಾರೆ. ಆದರೂ ಕೂಡ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ, ನಾಯಿಗಳನ್ನು ಹಿಡಿಯಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಮಕ್ಕಳನ್ನು ಮನೆ ಬಿಟ್ಟು ಹೊರಗಡೆ ಕಳಿಸೋದೇ ಭಾಳಷ್ಟು ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ರಾತ್ರಿ ಹೊತ್ತಲ್ಲಿ ಬೈಕ್ ಮೇಲೆ ಹೋಗಬೇಕಾದ್ರೂ ಕೂಡ ಏನು ಬೈಕಿನ ಹಿಂದೆ ಬೆನ್ನತ್ತವೆ ನಾಯಿಗಳು ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಹೇಳ್ತಾರೆ. ಆದರೆ ಇವತ್ತಿನ ದಿನ ಇಂಥ ಒಂದು ಘಟನೆ ನವನಗರದ ಸೆಕ್ಟರ್ ನಂಬರ್ 15ರಲ್ಲಿ ನಡೆದಿದ್ದು, ಅಧಿಕಾರಿಗಳು ನೋಡಬೇಕು, ಇತ್ತ ಕಡೆ ಲಕ್ಷ್ಯ ಕೊಟ್ಟು ಇಲ್ಲಿದ್ದಂಥ ಸಮಸ್ಯೆಗೆ ಸ್ಪಂದಿಸಬೇಕು. ಜೊತೆಗೆ ಏನಂತಂದರೆ ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ನಡೆದಿವೆ, ಇನ್ನು ಮುಂದೆ ಯಾವುದೂ ಘಟನೆ ನಡೀಬಾರ್ದನ್ನುವಂಥದ್ದು ಇಲ್ಲಿದ್ದಂಥ ಸಾರ್ವಜನಿಕರ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.